ಜುಲೈ ಮಂತಿನ ಎಪಿಕ್ ಕ್ಲಾಶಸ್ ಆದ ಮಾರ್ವೆಲ್ ವರ್ಸಸ್ ಡಿಸಿಯಲ್ಲಿ ಕೊನೆಗೂ ನಮ್ಮ ಡಿಸಿಯ ಸೂಪರ್ಮ್ಯಾನ್ ಗೆದ್ರು. ಆದರೆ ಒಬ್ಳು ಬ್ಲ್ಯಾಕ್ ವಿಡೋ ಮತ್ತೆ ಒಬ್ಬ ಬ್ಲೇಡ್ ಬಂದು ಸೂಪರ್ಮ್ಯಾನ್ ಸೋಲಿಸಿ ಅವರ ಒಂದು ಜುರಾಸಿಕ್ ವರ್ಲ್ಡ್ನ ಜುಲೈ ಮಂತಿನ ಹೈಯೆಸ್ಟ್ ಗ್ರೋಸಿಂಗ್ ಮೂವಿಯಾಗಿ ಮಾಡಿಕೊಂಡ್ರು. ನಿಮ್ಗೆಲ್ಲರಿಗೂ ಸ್ವಾಗತ ಕಾಸ್ಮಿಕ್ ಚೆಕಪ್ನ ಎಪಿಸೋಡ್ 14ಗೆ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನಾವಿಲ್ಲಿ ಪಟ ಅಂತ ಅಪ್ಡೇಟ್ಸ್ ಹೇಳ್ಕೊಂಡು ಹೋಗ್ತೀವಿ. ಸೊ ಅದಕ್ಕೆ ನೀವು ಟಕ ಅಂತ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈಗ ಒಂದಿಷ್ಟು ಟೈಮ್ ವೇಸ್ಟ್ ಮಾಡಿದೆ, ಚಕ ಅಂತ ವಿಡಿಯೋ ಶುರು ಮಾಡೋಣ. ದ ಬಾಯ್ಸ್ ಫ್ರಾಂಚೈಸಿ ಅವರು ದ ಬಾಯ್ಸ್ ಸೀಸನ್ 5 ಶೂಟಿಂಗ್ ರ್ಯಾಪ್ ಅಪ್ ಮಾಡಿ ಈಗ ಪೋಸ್ಟ್ ಪ್ರೊಡಕ್ಷನಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಇವೆಂಟಲ್ಲಿ ದ ಬಾಯ್ಸ್ ಫ್ರಾಂಚೈಸಿ ಅವರು ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ತಿಳಿಸಿದ್ದಾರೆ. ಇದೇ ಸೆಪ್ಟೆಂಬರ್ಗೆ ನಮಗೆ ಜೆನ್ವಿಯ ಸೀಸನ್ 2 ಸಿಗುತ್ತೆ. ಟ್ರೇಲರ್ ಕೂಡ ತುಂಬ ಇಂಟೆನ್ಸ್ ಆಗೇ ಇತ್ತು. ಇನ್ನು ಮುಂದಿನ ವರ್ಷ ದ ಬಾಯ್ಸ್ನ ಕೊನೆ ಸೀಸನ್ ಆದ ದ ಬಾಯ್ಸ್ ಸೀಸನ್ 5 ಸಿಗುತ್ತೆ. ಜೊತೆಗೆ ವಾಟ್ ರೈಸಿಂಗ್ ಅನ್ನೋ ಒಂದು ಸ್ಪಿನ್ ಆಫ್ ಸೀರೀಸ್ ಕೂಡ ಶೂಟಿಂಗ್ ಶುರುವಾಗಿದೆ. ಮೇ ಬಿ ಈ ಸೀರೀಸ್ ನಮಗೆ ಮುಂದಿನ ವರ್ಷ ಅಥವಾ 2027ಗೆ ಸಿಗಬಹುದು. ನಮಗೆ ಸಿಕ್ಕಿರುವ ಈ ಸೀರೀಸ್ನ ಪ್ಲಾಟ್ ಪ್ರಕಾರ ಈ ಸೀರೀಸ್ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿರುತ್ತಂತೆ. ವಾಟ್ ಕಂಪ್ನಿಯ ಒರಿಜಿನ್ ಬಗ್ಗೆ ನೋಡಬಹುದು. ಜೊತೆಗೆ ಒಂದು ಸೀರೀಸ್ ಆಫ್ ಮರ್ಡರ್ ಆಗ್ತಿರತ್ತೆ ಆ್ಯಂಡ್ ಅದನ್ನ ಯಾರು ಮಾಡ್ತಿರೋದು ಅಂತ ಹುಡುಕಕ್ಕೆ ನಮ್ಮ ಸೋಲ್ಜರ್ ಬಾಯ್ ಹೋಗ್ತಾನಂತೆ. ನೋಡೋಣ ಈ ಸೀರೀಸ್ ಹೇಗೆ ಬರ್ಬಹುದು ಅಂತ. ಆ್ಯಂಡ್ ಇಷ್ಟೇ ಅಲ್ಲ, ದ ಬಾಯ್ಸ್ನ ಕೊನೆಯ ಸೀಸನ್ ಆದ ದ ಬಾಯ್ಸ್ ಸೀಸನ್ 5 ಮುಗ್ದಾದ್ಮೇಲೆ ಮೆಕ್ಸಿಕೋ ಅಲ್ಲಿ ಒಂದು ಕನೆಕ್ಟೆಡ್ ಯೂನಿವರ್ಸ್ ಬಿಲ್ಡ್ ಮಾಡ್ತಿದ್ದಾರೆ, ದ ಬಾಯ್ಸ್ ಮೆಕ್ಸಿಕೋ ಅಂತ. ನೆಕ್ಸ್ಟ್ ಇನ್ನೇನು ಬಾಕಿ ಇದೆ ತಂದ್ಬಿಡಿ ದ ಬಾಯ್ಸ್ ಇಂಡಿಯಾ ಅಂತ ಕೂಡ. ಇನ್ನು DCU ಕಡೆಯಿಂದ ಪೀಸ್ ಮೇಕರ್ನ ಸೀಸನ್ 2 ಆಗಸ್ಟ್ 22 ರಿಲೀಸ್ ಆಗ್ತಿದೆ. ಈ ಸೀರೀಸ್ ಹೊಸ DC ಯೂನಿವರ್ಸ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಈ ಸೀರೀಸ್ ನಡೆಯೋದು ಸೂಪರ್ಮ್ಯಾನ್ ಮೂವಿ ಆಗಿ 1 ಮಂತ್ ಆದಮೇಲೆ. ಇದು ಆಬ್ವಿಯಸ್ ಅನ್ಬಹುದು, ಯಾಕಂದರೆ ನಾವು ಪೀಸ್ ಮೇಕರ್ನ ಸೂಪರ್ಮ್ಯಾನ್ ಮೂವಿಯಲ್ಲಿ ನೋಡಿದ್ದೀವಿ. ಇನ್ನು ಇದ್ರ ಬಗ್ಗೆ DC ಯೂನಿವರ್ಸ್ನ CEO ಆದ ಜೇಮ್ಸ್ ಗನ್ ಹತ್ರ ಮಾತಾಡ್ತಿರುವಾಗ ಅವರು DC ಮಲ್ಟಿವರ್ಸ್ ಬಗ್ಗೆ ಕನ್ಫರ್ಮ್ ಮಾಡಿದ್ರು. ಜೊತೆಗೆ ಅವ್ರಿಗೆ ಈಗಲೂ ಕೂಡ ಹೆನ್ರಿ ಕ್ಯಾವಿಲ್ ಅವರ ಸೂಪರ್ಮ್ಯಾನ್ನ ವಾಪಸ್ ತರಬೇಕು ಅಂತ ಇದ್ದಾರಂತೆ. ಮೇ ಬಿ ಮುಂದೆ ಒಂದು ಮಲ್ಟಿವರ್ಸ್ ಮುಖಾಂತರ ನಾವು ವಾಪಸ್ ನಮ್ಮ ಹೆನ್ರಿ ಕ್ಯಾವಿಲ್ ಅವರ ಸೂಪರ್ಮ್ಯಾನ್ನ ನೋಡಬಹುದು. ಸ್ನೈಡರ್ ಫ್ಯಾನ್ಸ್ ಇನ್ನೇನು ಬೇಕು ನಿಮಗೆ? ಮುಂದೆ ಜೇಮ್ಸ್ ಗನ್ ಹೇಳಿದ್ರು ಪೀಸ್ ಮೇಕರ್ನ ಸೀಸನ್ 2 ಇಂದ DCU ಅಲ್ಲಿ 100ಕ್ಕೂ ಹೆಚ್ಚು ಯೂನಿವರ್ಸ್ ತೋರಿಸ್ಬೇಕು ಅಂತ ಇದ್ದಾರಂತೆ. ಇವ್ರಿಗೆ ಹೊಸ ಯೂನಿವರ್ಸ್ ಬಿಲ್ಡ್ ಮಾಡೋ ವರಿನೇ ಇಲ್ಲ, ಯಾಕಂದರೆ ಅಷ್ಟು ಬೇಗ 10-20 ಯೂನಿವರ್ಸ್ ಬಿಲ್ಡ್ ಆಗೋಗಿದೆ. ಅದನ್ನೇ ಲಿಂಕ್ ಮಾಡಿದ್ರೆ ಮುಗ್ದೋಯ್ತು. ಇನ್ನು ಮಾರ್ವೆಲ್ ಫ್ಯಾನ್ಸ್, ಈ ರಿಪೋರ್ಟ್ ನಿಮಗೋಸ್ಕರ. ಯಾಕಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಚಲ್ಲಿ ಮಾರ್ವೆಲ್ ಅವರು 5.5 ಗಂಟೆ ತನಕ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಕ್ಯಾಶ್ ಅನೌನ್ಸ್ ಮಾಡಿದ್ರು. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಇದೇ ಆಗಸ್ಟ್ 27 ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಕ್ಯಾಶ್ ಅನೌನ್ಸ್ಮೆಂಟ್ 2.0 ಮಾಡಬಹುದು. ಆ್ಯಂಡ್ ಅದರಲ್ಲಿ ನಮಗೆ ಎಲ್ಲ ಯಂಗ್ ಅವೆಂಜರ್ಸ್, ಶೀ ಹಲ್ಕ್, ವಂಡರ್ ಮ್ಯಾನ್, ವಾಂಗ್, ಸ್ಟಾರ್ ಲಾರ್ಡ್, ಹೊಸ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ, ಕ್ಯಾಪ್ಟನ್ ಕಾರ್ಟರ್, ಡಾಕ್ಟರ್ ಸ್ಟ್ರೇಂಜ್, ಕ್ಲಿಯಾ ಮತ್ತು ನಮ್ಮ ಸ್ಟೀವ್ ರಾಜರ್ಸ್ನ ನೋಡಬಹುದಂತೆ. ರಿಪೋರ್ಟ್ಸ್ ಪ್ರಕಾರ ಕ್ರಿಸ್ ಎವೆನ್ಸ್ ಅವರು ಆಲ್ರೆಡಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದಾರಂತೆ. ಆದರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಸೆಟ್ಟಲ್ಲಿ ಅವರ ನೇಮ್ ಬಂದು ಲೂಕ್ ಕೇಜ್ ಅಂತ. 1 ಮಂತ್ ಹಿಂದೆ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಲೀಕ್ ಫೋಟೋಯಲ್ಲಿ ಲೂಕ್ ಕೇಜ್ ಮನೆ ಫೋಟೋ ಲೀಕ್ ಆಗಿತ್ತು. ಸೊ ಮೇ ಬಿ ಆ ಮನೆ ನಮ್ಮ ಸ್ಟೀವ್ ರಾಜರ್ಸ್ ಮತ್ತೆ ಪೆಗಿ ಕಾರ್ಟರ್ ಮನೆ ಆಗಬಹುದಾ? ಇನ್ನು ಡೂಮ್ಸ್ಡೇ ಮೂವಿಯ ಶೂಟಿಂಗ್ ಎಲ್ಲ ಸಲೀಸಾಗಿ ಆಗ್ತಿದೆ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು ಅನ್ಬಹುದು. ಯಾಕಂದರೆ ರೂಸೋ ಬ್ರದರ್ಸ್ ಮತ್ತೆ ಈ ಮೂವಿಯ ರೈಟರ್ ಆದ ಸ್ಟೀವನ್ ಮೆಕ್ಫಿಲಿ ಅವರು ಈ ಮೂವಿಯ 3rd ಆ್ಯಕ್ಟ್ ಅಂದರೆ ಇಂಟರ್ವಲ್ ಆಗಿ ಕ್ಲೈಮ್ಯಾಕ್ಸ್ ಹತ್ರ ಸ್ಟಕ್ ಆಗಿದ್ದಾರಂತೆ. ಆ್ಯಂಡ್ ಅದಕ್ಕೋಸ್ಕರ ಈಗ ಡೂಮ್ಸ್ಡೇ ಮೂವಿಗೆ ನಮ್ಮ ಮೈಕಲ್ ವಾಲ್ಡ್ರನ್ ಬಂದಿದ್ದಾರೆ. ನಿಮಗೆ ಮೈಕಲ್ ವಾಲ್ಡ್ರನ್ ಯಾರು ಅಂತ ಗೊತ್ತಿಲ್ಲ ಅಂದರೆ ಇವರೇ ಲೋಕಿ ಸೀಸನ್ 1 ಮತ್ತೆ ಡಾಕ್ಟರ್ ಸ್ಟ್ರೇಂಜ್ ಇನ್ನು ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿನ ಬರೆದಿದ್ದು. ಆಗಿದ್ರೆ ನಾವು ಈ ಮೂವಿಯಲ್ಲಿ TVAನ ಇನ್ನ ಎಕ್ಸ್ಪ್ಲೋರ್ ಮಾಡಬಹುದು. ವಿಷನ್ ಕ್ವೆಸ್ಟ್ ಶೂಟಿಂಗ್ ರ್ಯಾಪ್ ಅಪ್ ಆಗಿದೆ. ವ್ಯಾಂಡಾ ಟ್ರಿಲೋಜಿ ಅಂದರೆ ವ್ಯಾಂಡಾ ವಿಷನ್, ಹೆಗತಾ ಆಲ್ ಅಲಾಂಗ್ ಮತ್ತೆ ವಿಷನ್ ಕ್ವೆಸ್ಟ್, ಈ ಟ್ರಿಲೋಜಿಯಲ್ಲಿ ಇದೇ ಕೊನೆಯ ಸೀರೀಸ್ ಆಗಿರುತ್ತೆ. ರಿಪೋರ್ಟ್ಸ್ ಪ್ರಕಾರ ಈ ಸೀರೀಸಲ್ಲಿ ಟಾಮಿ ವಾಪಸ್ ಬರಬಹುದು, ಜೊತೆಗೆ ಅಲ್ಟ್ರಾನ್ ಕೂಡ ಬರಬಹುದು, ಮೋಸ್ಟ್ಲಿ ಫ್ಲಾಶ್ ಬ್ಯಾಕ್ ತರ. ಇನ್ನು ಸೋನಿ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಆದ ಸ್ಪೈಡರ್ ಮ್ಯಾನ್ ಬಿಯಾಂಡ್ ದ ಸ್ಪೈಡಿವರ್ಸ್ ಜೂನ್ 27, 2027ಗೆ ಪೋಸ್ಟ್ಪೋನ್ ಆಗಿದೆ. ಆದರೆ ಸೋನಿ ಅವರು ಇಷ್ಟಕ್ಕೆ ಸುಮ್ಮನೆ ಆಗಿಲ್ಲ. ಸೋನಿ ಅವರು ಈಗ ಸ್ಪೈಡರ್ ಪಂಕ್, ಸ್ಪೈಡರ್ ಗ್ವೆನ್ ಬಗ್ಗೆ ಒಂದು ಆನಿಮೇಟೆಡ್ ಮೂವಿ ಮಾಡಬೇಕು ಅಂತ ರೆಡಿ ಆಗಿದ್ದಾರೆ. ಜೊತೆಗೆ ಮುಂದಿನ ವರ್ಷ ಸ್ಪೈಡರ್ ನಾಯರ್ ಕೂಡ ಬರ್ತಿದೆ. ಸೋನಿ ಅವರು ಲೈವ್ ಆ್ಯಕ್ಷನ್ನ ಹಾಲ್ ಮಾಡಿ ಸಾಕಾಗಿಲ್ಲ ಅನ್ಸುತ್ತೆ, ಈಗ ಆನಿಮೇಷನ್ ಕಡೆಗೂ ಕೂಡ ಬರ್ತಿದ್ದಾರೆ. ಇನ್ನು ಮಾರ್ವೆಲ್ನ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಬಗ್ಗೆ ಮೂವಿಯ ಡೈರೆಕ್ಟರ್ ಆದ ಡಸ್ಟಿನ್ ಡೇನಿಯಲ್ ಕ್ರೆಟಿನ್ ಅವರು ಹೇಳಿದ್ದಾರೆ ಈ ಮೂವಿ ತುಂಬಾ ಡಾರ್ಕ್ ಆಗಿರುತ್ತಂತೆ. ದ ಅಮೇಜಿಂಗ್ ಸ್ಪೈಡರ್ ಮ್ಯಾನ್ 2ಗಿಂತ ಡಾರ್ಕ್ ಅಂತೆ. ನೋ ಡೈರೆಕ್ಟರ್, ಇದನ್ನ ಮಾಡಕ್ ಹೋಗ್ಬೇಡಿ.
ಆಂಡ್ರೂ ಗಾರ್ಫೀಲ್ಡ್ ಅವರ ದ ಅಮೇಜಿಂಗ್ ಸ್ಪೈಡರ್-ಮ್ಯಾನ್ 2 ಮೂವಿ ನೋಡಿ ಚೆನ್ನಾಗಿರೋ ಮೂವಿನೇ ಡಬ್ಬ ಅಂದ್ಬಿಟ್ರು. ಇನ್ನು ನೀವು ಅದನ್ನೇ ಟ್ರೈ ಮಾಡಕ್ಕೆ ಹೋಗ್ತಿದ್ದೀರಾ, ನಿಮಗೆ ಗೊತ್ತು ಏನಾಗುತ್ತಂತ. ಇನ್ನು ಇವತ್ತಿನ ಲಾಸ್ಟ್ ಮತ್ತೆ ಇಂಪಾರ್ಟೆಂಟ್ ಅಪ್ಡೇಟ್. ನಿನ್ನೆ ಸಡನ್ ಆಗಿ ನಮ್ಮ ಡೆಡ್ ಪೂಲ್ ಆಕ್ಟರ್ ಆದ ರಯನ್ ರೆನಾಲ್ಡ್ಸ್ ಅವರು ಒಂದು ಅವೆಂಜರ್ಸ್ ಲೋಗೋನ ಪೋಸ್ಟ್ ಮಾಡಿದ್ರು. ಈ ಫೋಟೋನ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಈ ಫೋಟೋನ ನಾವು ಕ್ಯಾಸಾಂಡ್ರಾ ನೋವಾ ಶಿಪ್ ಅಲ್ಲಿ ನೋಡಿದ್ದೀವಿ. ಸೊ ಮೇ ಬಿ ಇಲ್ಲಿ ರಯನ್ ರೆನಾಲ್ಡ್ಸ್ ಅವರು ವಾಯ್ಡ್ ಬಗ್ಗೆ ಹೇಳ್ತಿರಬಹುದು, ಅಥವಾ ಆಗಸ್ಟ್ 27 ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಕ್ಯಾಸ್ಟ್ ಅನೌನ್ಸ್ಮೆಂಟ್ 2.0 ಬಗ್ಗೆ ಇಲ್ಲಿ ಟೀಸ್ ಕೊಡ್ತಿರಬಹುದಾ. ರಿಪೋರ್ಟ್ಸ್ ಪ್ರಕಾರ ಆದರೆ ಇದನ್ನ ಕನ್ಫರ್ಮ್ ಇಲ್ಲ. ಈಗ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಶೂಟಿಂಗ್ TVA ಅಲ್ಲಿ ನಡೀತಾ ಇದೆ. ಸೊ ರೂಮರ್ಸ್ ಪ್ರಕಾರ ನಾವಲ್ಲಿ ಡೆಡ್ ಪೂಲ್, ವಾಲ್ವರಿನ್, ಡಾಕ್ಟರ್ ಡೂಮ್ ಎಲ್ಲರೂ ಇದ್ದಾರಂತೆ. ಮೇ ಬಿ ಅಲ್ಲಿ ನಾವು ಒಂದು ಸೆಟ್ ಟಿ ಶರ್ಟ್ ಇದಾಗಿರಬಹುದಾ. ಏನೇ ಆಗಿದ್ರು ಕೂಡ ಎಲ್ಲ ನಮಗೆ ಆಗಸ್ಟ್ 27 ಗೊತ್ತಾಗತ್ತೆ. ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ.